ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಕಲಾವಿದರ ಸಂಘ ಉದ್ಘಾಟನೆ. ಸಮಾಜ ಬಯಸುವುದನ್ನೇ ಕಲಾವಿದ ನೀಡುತ್ತಾನೆ. ಗೋಪಾಲ್ ಹೋಗಾರ್ ಅಭಿಮತ. ವಾರ್ತೆಗಳ ವಿವರ. ಮುದ್ದೆಬಿಹಾಳ ಗ್ರಾಮೀಣ ಭಾಗದಲ್ಲಿ ಜನಪದ ಹಾಡುಗಳಲ್ಲಿ ಅಶ್ಲೀಲತೆ ಹೆಚ್ಚುತ್ತಿದ್ದು ಅದಕ್ಕೆ ಕಡಿವಾಣ ಹಾಕಬೇಕು ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಜನರು ಸಮಾಜ ಬಯಸುವುದನ್ನೇ ಬಡ ಕಲಾವಿದರು ನೀಡುತ್ತಾರೆ. ಮೊದಲು ಸಮಾಜ ಯಾವುದನ್ನು ಕಲಾವಿದರಿಂದ ಅಪೇಕ್ಷಿಸಬೇಕು ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಹಾಸ್ಯ ಕಲಾವಿದ ಗೋಪಾಲ್ ಹೋಗಾರ್ ಹೇಳಿದರು. ಅದು ಏನಪ್ಪಾ ಅಂದ್ರ ಸರ್, ಆರ್ಕೆಸ್ಟ್ರಾಗಳಿಂದ ನಮ್ಮ ಸಮಾಜ ಹಾಳಾಗಕತ್ತೈತಿ ಅಂತ ಹೇಳಿದ್ರು. ನನಗೆ ಇನ್ನೊಂದು ತಾಳ್ಮೆ ಬಹಳ ಮುಖ್ಯ. ನನಗೆ ಹೆಚ್ಚು ಕಡಿಮೆ ಹೌದ್ರಿ ಹೆಂಗ ಅಂತ ಕೇಳಿದೆ ನಾನು. ಸರ್, ನೀವು ಬಂದು ಸ್ಟೇಜ್ ಮ್ಯಾಗ ಹಾಡ ಆಡ್ತೀರಲ್ಲ ಅಂತಂದ್ರು. ಹೌದ್ರಿ ಅಂತದೆ. ಸರಿ ಸರ್, ಯಾವ ಹಾಡ ಆಡ್ತೀವಿ ಅಂತ ಹೇಳಿದೆ ನಾನು. ಸರ್, ನಾ ಯಾವ ಹಾಡ ಹೇಳ್ತೀರಿ ಹಾಡ ಆಡ್ತೀರಿ. ಹೌದು, ನಾ ಯಾವ್ದೋ ಒಂದು ಹಾಡ ಆಡಿ ಎಕ್ಸಾಂಪಲ್ ಕೊಡೋದು ಹಾಗೆ ಹೇಳಿ. ಎಸ್, ಈ ಹಾಡ ಅಂತ ಹೇಳಿದ್ರು ಯಾರು? ಸರ್, ನಾವ್ ಹೇಳಿವಿ ಹಾಡಿರಿ. ಹೌದಾ? ನಿಮ್ಮ ಊರಿಗೆ ಎಷ್ಟು ಸಲ ಬಂದಿವಿ ನಾವು? ಒಂದೇ ಸಲ ಬಂದಿರಿ ಸರ್ ನೀವು. ಹಾಗಾದ್ರೆ ಒಂದೇ ಸಲ ನಿಮ್ಮ ಊರಿಗೆ ನಾವು ಬಂದಿವಿ ಅಂದ ಮೇಲೆ ನಿಮ್ಮ ಊರಿನ ಹುಡುಗರನ್ನ, ನಿಮ್ಮ ಊರಿನ ಸಮಾಜವನ್ನ ನಾವು ಹೆಂಗೆ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇದೆ? ಇಲ್ಲ ಸರ್. ಆ ಹಾಡ ಏನು ಕೇಳಿದ್ರಿ ಅಂತ ಕೇಳಿದೆ ನಾನು. ಸರ್, ಮೊಬೈಲ್ಗಳಲ್ಲಿ ನಮ್ಮ ಹುಡುಗರೆಲ್ಲ ಕೇಳ್ತಿರ್ತಾರ. ಹೌದಾ? ಮೊಬೈಲ್ ಕೊಟ್ಟವ್ರೆ. ಸರ್, ನಾವೇ ಯಾಕೆ ಕೊಟ್ರಿ ಮೊಬೈಲ್? ಸರ್, ನನ್ನ ಮಗ ಅಳುತ್ತಿದ್ದ, ಅದಕ್ಕೆ ಒಂದು ಹಾಡ ಹಚ್ಚಿಕೊಟ್ಟಿ. ಯಾರು ಹಚ್ಚಿಕೊಟ್ರಿ? ಸರ್, ಅದೇ ನಾ ಡ್ರೈವರ್ ಹಚ್ಚಿಕೊಟ್ಟಿದ್ರಿ ಸರ್. ಅದು ನೋಡ್ತಾ ನೋಡ್ತಾ ಮತ್ತೆ ಒಂದ್ಕೊಂಡ್ ಲಿಂಕ್ ಬರುದು. ಸೊ ಹಾಗಾಗಿ ಒಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ರೆ ನೀವು ತಂದೆ ತಾಯಿಗಳಾದಂತವರು ಒಳ್ಳೆ ಹಾಡುಗಳನ್ನು ಹಂಚಿಕೊಟ್ಟಿದ್ರೆ ಇವತ್ತು ನಮಗೆ ವೇದಿಕೆ ಮ್ಯಾಗ ಅವ್ರಿಗೆ ಹಾಡ ಕೇಳ್ತಿರ್ಲಿಲ್ಲ. ಇವತ್ತು ನೀವೇ ಬಂದು ಕೇಳಿಸಿ ಹಾಡ ಹಾಡು ಅಂತ ಹೇಳೋರು ಸಮಾಜ. ನಾವು ಕಲಾವಿದರು ಸರ್, ನಾವು ಹಾಡುವುದಿಲ್ಲ ಅಂದ್ರೆ ನಾವು ಬಿಡ್ತೀವಿ, ಮತ್ತೊಬ್ಬರನ್ನ ಕಳಿಸ್ತೀವಿ. ನೀವು ಈ ಸಮಾಜ ಸುಧಾರಣೆ ಆಗಬೇಕಾಗಿದ್ದು ನಿಮ್ಮಿಂದ. ಅಲ್ಲೇ ವೇದಿಕೆ ಮ್ಯಾಗ ಬಂದು ಈ ಹಾಡ ಯಾಕೆ ಹಾಡ್ತೀವಿ ಅಂತ ಕೈ ಹಿಡಿದು ಕೇಳಿದ್ರ ಇಡೀ ಸಮಾಜದ ಎಚ್ಚರ ಆಗುತ್ತೆ. ಹಾಗಾಗಿ ಮೊದಲು ಸಮಾಜದವ್ರು ನೀವ್ ಎಚ್ಚೆತ್ಕೊಳ್ರಿ, ನಾವು ನಿಮ್ಗೆ ತಕ್ಕಂಗೆ ಹಾಡ ಆಡ್ತೀವಿ. ಆದ್ರ ಅಶ್ಲೀಲತೆ ಇಲ್ಲಿಂದ ಆಕ್ಚುಲಿ ಹೇಳಬೇಕಂದ್ರೆ ಅಶ್ಲೀಲತೆ ಒಳಗೆ ನಮ್ಮ ಉತ್ತರ ಕರ್ನಾಟಕದೊಳಗ ಯಾವ ಹಾಡುಗಳನ್ನು ಹಾಡಿದ ಬಹಳ ಈಗ ಇತ್ತೀಚಿನ ಒಂದು 2-3 ಹಾಡುಗಳು ವೈರಲ್ ಆದವು. ಅವ್ ಯಾವ ಹಾಡುಗಳು ಅಂದ್ರೆ ಅದು ವೇದಿಕೆ ಮೇಲೆ ಹಾಡಂತ ಹಾಡುಗಳೇ ಅಲ್ಲ. ಆಕ್ಚುಲಿ ಅವು ಹೇಳೋದು ಇಲ್ಲ ವೇದಿಕೆ ಮೇಲೆ. ಅಂತ ಹಾಡುಗಳು ಯಾವತ್ತಿಗೂ ಆಡ್ಸಿಲ್ಲ, ಆಡೋದಿಲ್ಲ. ಪಟ್ಟಣದ ಓಸ್ವಾಲ್ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಜನಪದ ಹಾಗೂ ಸಾಂಸ್ಕೃತಿಕ ಕಲಾವಿದರ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಇದೇ ವೇಳೆ ಬಹುತೇಕ ಕಡೆಗಳಲ್ಲಿ ಅಶ್ಲೀಲಾರ್ಥ ಬರುವ ಹಾಡುಗಳನ್ನೇ ಜನರು ಕೇಳುವಾಗ ಕಲಾವಿದ ಅನಿವಾರ್ಯವಾಗಿ ಹಾಡಲೇಬೇಕಾಗುತ್ತದೆ. ಉತ್ತರ ಕರ್ನಾಟಕ ಭಾಗದ ಕಲಾವಿದರು ಈಚೆಗೆ ಜಾಗೃತಿ ಮೂಡಿಸುತ್ತಿದ್ದು ಭಾಗಶಃ ಅಶ್ಲೀಲತೆ ಹಾಡುಗಳಿಗೆ ಕಡಿವಾಣ ಬೀಳುತ್ತಿರುವುದು ಸಮಾಧಾನ ತರಿಸುತ್ತಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಕಾಮರಾಜ್ ಬಿರಾದರ್, ಕನ್ನಡ ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷ ಎಸ್ ಹೋಗಾರ್ ಮಾತನಾಡಿ, ಕೆಟ್ಟ ಅರ್ಥ ಬರುವ ಟ್ರ್ಯಾಕ್ಟರ್ಗಳಲ್ಲಿ ಹಾಡುಗಳನ್ನು ಕೇಳಿದಾಗ ನೈಜ ಜಾನಪದ ಸಂಸ್ಕೃತಿ ಮರೆಯಾಗಿರುವುದು ನೋವು ತರಿಸುತ್ತದೆ. ನಿಜವಾದ ಜಾನಪದ ಹಾಡುಗಳನ್ನು ಸಮಾಜಕ್ಕೆ ಪರಿಚಯಿಸಬೇಕಾಗಿದೆ ಎಂದರು. ಸಂಗೀತ ಐತಲ್ಲ, ಅದು ನೀವು ಅಳವಡಿಸೋರು ಬೇಡಂಗಿಲ್ಲ. ಹಾಡನ್ನು ಮಾತ್ರ ಜಾನಪದಕ್ಕೆ ತನ್ನದಂಥ ಮೌಲ್ಯ ಇದೆ. ಆ ಯಮ್ಮ ಬೀಸ್ಕೋತ ಹಾಡಿದ್ದು, ತನ್ನ ನೋವನ್ನ ಕಳೆಯೋದಕ್ಕೆ ಆ ಕುಟ್ಕೋತ ಹಾಡಿದ್ದು, ಬಟ್ಟಿ ಒಗೆಯೋತ ಹಾಡಿದ್ದು, ಮಕ್ಕಳು ಜೋಳ ಹಾಡಿದ್ದು, ಗಂಡಿನ ಜಗಳ ಮಾಡಿದ್ರೆ ಎಷ್ಟು ಚಂದ ಕೇಳ್ತ ನೋಡ. ನಾ ಆಗಲೇ ಇಲ್ಲ ಇದೀನಲ್ಲ, ನಿನಗೆ ಯಾಕೆ ಬೇಕು ಅವ್ರ ಮನಿ. ಆ ಹಾಡಿನೊಳಗೆ ಎಷ್ಟು ಅದ್ಭುತವಾದಂತ ಇಲ್ಲಿ ಸಂಭಾಷಣೆಗಿತ್ತು, ಮಾರ್ಮಿಕತೆಗಿತ್ತು. ಹೆಂಡತಿ ತವ್ರು ಹೋಗಿ ನನ್ನ ಮುಖ ಸಣ್ಣ ಮಾಡಿದ್ರಲ್ಲ, ಯಾಕೆ? ಇಂತಹ ಜಾನಪದ ಇದೆ. ನಮ್ಮ ಜಾನಪದ ಎಷ್ಟು ತಳಮಟ್ಟಕ್ಕೆ ಬಂದ್ಬಿಟ್ಟಿಲ್ಲ ನಾವು. ಏನದು ಹಾರಿ ಹೋತು ಪಾರಿವಾಳ ಚುಟು ಚುಟು ಅಂದೈತಿ. ಎಲ್ಲಿ ಎಷ್ಟು ಅಶ್ಲೀಲತೆಗೆ ಬಂದು ಹತ್ತೀವಿ ಅಂದ್ರೆ ನಮ್ಮ ಮಕ್ಕಳು, ನಮ್ಮ ಹೆಣ್ಣು ಮಕ್ಕಳು ಈ ಹಾಡುಗಳನ್ನು ಕೇಳಿ ಅವ್ರ ಭಾವನೆಗಳು ಹೆಂಗೆ ವಿಕಸಿತ ಆಗ್ತವೋ ವಿಕಾರ ಆಗ್ತವೋ ಅನ್ನೋದು ಸ್ವಲ್ಪ ವಿಚಾರ. ಎಲ್ಲ ವಾದನಗಳನ್ನ ತಬಲಾ ವಾದನ ಯಾವ್ದಿನಪ್ಪ ಎಲ್ಲವನ್ನ ಕಲ್ತಿದ್ರು. ಅವ್ರ ಕಡೆ ಎಲ್ಲವನ್ನ ಕಲ್ತಿದ್ರು. ಅಂದ್ರೆ ನಮ್ಮ ಮುದ್ದೆಬೇಳದಲ್ಲಿ ಕಲಾವಿದರು ಕೂಡ ಯಾವ್ದಾದ್ರು ಇದ್ರಪ್ಪ ಅಂದ್ರೆ ಇಡೀ ರಾಜ್ಯದಲ್ಲೇ ಮುದ್ದೆಬೇಳ ಹೇಳ್ಬೋದು. ಕಾರ್ಯಕ್ರಮ ನಡೀತಪ್ಪ ಅಂದ್ರೆ ಒಟ್ಟ ಕಾರ್ಯಕ್ರಮ ಎಲ್ಲರೂ ದಿನ ಇರೋದು, ಅಷ್ಟು ಕಾರ್ಯಕ್ರಮ ನಡೀತಾವನ್ನೇ ಅವ್ರ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀರಿ. ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷ AR ಮುಲ್ಲಾ ಮಾತನಾಡಿದರು. ಈ ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು ಅಂತಂದ್ರೆ ಜಾನಪದ ಹಾಡುಗಳನ್ನು ಹಾಡ್ರಿ,
ಶಿಶುನಾಳ ಶ್ರೀಪುರ ಹಾಡುಗಳನ್ನು ಹಾಡ್ರಿ, ರಡ್ಕೋಳ ಮಡಿಯಳಪ್ಪನ ಹಾಡ ಹಾಡ್ರಿ. ಅವಾಗ ನಿಮ್ಮ ಹೆಸರು ನೀವು ಕುಂತಲ್ಲೇ ಕರೀತಾರ ಸಾರ್ವಜನಿಕರು, ನೀವು ಕುಂತಲ್ಲೇ ಬಹುಮಾನಗಳು ಬರ್ತಾವ. ಈ ವೇಳೆ ನೂರು ಹಾಸ್ಯ ಕಲಾವಿದ ಶ್ರೀಶೈಲ್ ಹುಗಾರ್ ಮಾತನಾಡಿ, ಕಲಾವಿದರು ಜನರು ಹೇಳುವುದನ್ನೇ ನೀಡುವ ಕಾರ್ಯ ಮಾಡುತ್ತಾರೆ ಎಂದು ಹೇಳಿದರು. ಅವ್ರಿಗೆ ಕೊಡ್ತಾರೆ, ನಮಗೆ ಕೊಡ್ತಾರೆ. ಮುದ್ದೇಬಿಹಾಳ ತಾಲೂಕಿನ ಇವತ್ತು ಕಲಾವಿದರು ಏನಿದ್ದಾರಲ್ಲ ಸರ್, ಇವತ್ತೇನಾದ್ರು ಒಂದು ಆರ್ಕೆಸ್ಟ್ರಾ ಐತಪ್ಪ, ಎಲ್ಲೋ ಗೋಕಾಕದಾಗ ಐತಿ, ಬೆಳಗಾವದಾಗ ಐತಿ ಅಂತ ಅಲ್ಲಿ ಮುದ್ದೇಬಿಹಾಳದ ಒಬ್ಬ ಕಲಾವಿದ ಆ ಬ್ಯಾನರ್ದಾಗ ಇರ್ತಾನೆ, ಅದು ನೀವು ಕೊಟ್ಟಿರ್ತಕ್ಕಂಥ ಅದೇ ಅವರಿಗೆ ಒಂದು ಪ್ರೋತ್ಸಾಹ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಹುಡುಗರು ಅಲ್ಲಿ ಕೆಲಸ ಮಾಡ್ತಾರೆ, ಬಹಳ ಹೆಮ್ಮೆಯ ವಿಷಯ. ನಾನು ಬಹಳ ಹೇಳ್ತಿರ್ತೀನಿ, ಆ ಕಡೆ ಸಾಂಸ್ಕೃತಿಕ ನಗರ ಯಾವ್ದಾದ್ರು ಆಗಿದ್ರ ಅದು ಮೈಸೂರು, ಈ ಕಡೆ ಸಾಂಸ್ಕೃತಿಕ ನಗರ ಯಾವ್ದಾದ್ರು ಆಗಿದ್ರೆ ಅದು ವಿಜಯಪುರ ಜಿಲ್ಲೆ. ನನ್ನ ಹೆಮ್ಮೆಯ ಮುದ್ದೇಬಿಹಾಳ ತಾಲೂಕು. ಕೋಳೂರಿನ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಅರ್ಚಕ ಸಂತೋಷ್ ಸ್ವಾಮಿ ಹಿರೇಮಠ್, ಕಲಾವಿದ ವೀರೇಶ್ ಹಿರೇಗೌಡರು, ಕಲಾವಿದರ ಸಂಘದ ತಾಲೂಕು ಅಧ್ಯಕ್ಷ ಮುನೀರ್ ಅವಟಿಗೇರಿ, ಉಪಾಧ್ಯಕ್ಷ ಎಸ್.ಕೆ. ಘಾಟಿ, ಪ್ರಧಾನ ಕಾರ್ಯದರ್ಶಿ ಡಿ.ಎಲ್. ಮಮದಾಪುರ್, ಜಂಟಿ ಕಾರ್ಯದರ್ಶಿ ಭರತ್ ಉಪ್ಪಲ್ದಿನ್ನಿ, ಖಜಾಂಚಿ ಹನುಮಂತ್ ಮಹಾಲಿಂಗಪುರ್, ಪತ್ರಿಕಾ ಪ್ರತಿನಿಧಿ ಸಿದ್ದು ಚಲವಾದಿ, ಸದಸ್ಯರಾದ ವಿನಾಯಕ್ ಭಟ್, ಶರಣು ಅಮರನವರ್, ಪ್ರದೀಪ್ ದಾಸರ್, ಶಾರದಾ ಬೆದರ್ಕುಂದಿ ಇದ್ದರು. ಸಿದ್ದು ಹೆಬ್ಬಾಳ್ ಕಾರ್ಯಕ್ರಮ ನಿರೂಪಿಸಿದರು. ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಜನರ ಕೂಗು ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಧ್ವನಿ.